ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸಾಧನ ಶಂಕರ್ ಅಕಾಡೆಮಿ ಶಿಕಾರಿಪುರದಿಂದ. ನಾನು ನಿಮ್ಮ ನಯನ. ಆತ್ಮೀಯ ಸ್ನೇಹಿತರೆ, ನಮ್ಮ ಈ ಅಕಾಡೆಮಿಯಲ್ಲಿ ಅವೈಲೇಬಲ್ ಆಗಿರ್ತಕ್ಕಂತಹ ಕೋರ್ಸಸ್ಗಳಂತ ಹೇಳಿದರೆ HSTR, GPSTR, PSTR, ಕರ್ನಾಟಕ TET, 10th ಕ್ಲಾಸ್ LBA, ಜನರಲ್ ಸೈನ್ಸ್ ಕ್ಲಾಸಸ್ಗಳು ಅವೈಲೇಬಲ್ ಆಗಿದೆ. ಸೊ ಈ ಎಲ್ಲ ಕ್ಲಾಸಸ್ಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಬೇಕು ಅಂತ ಹೇಳಿದರೆ ಕೆಳಗೆ ಕಾಣ್ತಕ್ಕಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಎಲ್ಲ ರೀತಿಯ ಮಾಹಿತಿಗಳನ್ನು ತಿಳ್ಕೊಬೋದು ಅಂತ ಹೇಳ್ತಾ, ಆತ್ಮೀಯ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ TETಗೆ ಸಂಬಂಧಪಟ್ಟ ಹಾಗೆ ಬಹು ಮುಖ್ಯವಾದಂತಹ ಪಾರ್ಟ್, ಪ್ರಶ್ನೆ ಕಂಪಲ್ಸರಿಯಾಗಿ ಬಂದೇ ಬರ್ತಕ್ಕಂತಹ ಪಾರ್ಟ್ ಯಾವುದು? ಹೇಳಿಕೆಗಳು ಅಂತಕ್ಕಂಥದ್ದು ಅಲ್ವಾ. ಸೊ ಇಲ್ಲಿ ಯಾರು ಯಾವ ಹೇಳಿಕೆಗಳನ್ನು ನೀಡಿದರು ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಲ್ವಾ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹು ಮುಖ್ಯವಾದಂತಹ ಹೇಳಿಕೆಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಯಾವೆಲ್ಲ ರೀತಿಯ ಹೇಳಿಕೆಗಳು ಇದ್ದಾವೆ ಅಂತಕ್ಕಂಥದ್ದು. ಸೊ ಈಗ ಒಂದೊಂದಾಗಿ ಯಾರು ಯಾವ ಹೇಳಿಕೆಗಳನ್ನು ನೀಡಿದ್ದಾರೆ ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ಮೊದಲನೇದಾಗಿ, ಜಗತ್ತು ಒಂದು ಮಾಯೆ, ಬ್ರಹ್ಮ ಮಾತ್ರ ಸತ್ಯ, ಶಂಕರಾಚಾರ್ಯರು ಹೇಳ್ತಾರೆ. ಕಾಯಕವೇ ಕೈಲಾಸ, ಬಸವಣ್ಣ ಅವರು. ಎನಗಿಂತ ಕಿರಿಯರಿಲ್ಲ, ಶಿವ ಭಕ್ತರಿಗಿಂತ ಹಿರಿಯರಿಲ್ಲ, ಬಸವಣ್ಣ. ನೆಕ್ಸ್ಟು, ವಿಜಯನಗರದಂತಹ ನಗರವನ್ನು ಕಣ್ಣು ಕಂಡಿಲ್ಲ ಮತ್ತು ಕಿವಿ ಕೇಳಿಲ್ಲ, ಏಕೆಂದರೆ ಇದಕ್ಕೆ ಸರಿದೂಗುವ ಪಟ್ಟಣವೇ ಪ್ರಪಂಚದಲ್ಲಿ ಕಾಣಲಾಗದು. ಈ ಹೇಳಿಕೆಯನ್ನು ನೀಡಿದಂಥವರು ಅಬ್ದುಲ್ ರಜಾಕ್ ಅವರು. ನೆಕ್ಸ್ಟು, ನಾನು ಗೆಲ್ಲಲಾರದಂತಹ ಪ್ರಬಲವಾದ ಕೋಟೆಯೇ ಇದು, ಇನ್ನೂ ಒಂದೇ ದಿನದಲ್ಲಿ ಈ ಕೋಟೆಯನ್ನು ಗೆದ್ದುಕೊಳ್ಳದೆ ಬಿಡನು. ಈ ಒಂದು ಹೇಳಿಕೆಯನ್ನು ನೀಡಿದಂಥವರು ಶ್ರೀಕೃಷ್ಣದೇವರಾಯ. ನೆಕ್ಸ್ಟ್, ಈ ಪ್ರಪಂಚದಲ್ಲಿ ಎಲ್ಲರೂ ಸಾಯಲೇಬೇಕು, ಯುದ್ಧದಲ್ಲಿ ಮಡಿದರೆ ವೀರ ಸ್ವರ್ಗ, ಗೆದ್ದರೆ ವಿಜಯಲಕ್ಷ್ಮಿ, ಆದ್ದರಿಂದ ಎಲ್ಲರೂ ನನ್ನೊಡನೆ ಬನ್ನಿ, ಹೇಳಿಗಳಾಗಬೇಡಿ. ಈ ಒಂದು ಹೇಳಿಕೆಯನ್ನು ನೀಡಿದಂಥವರು ಶ್ರೀಕೃಷ್ಣ ದೇವರಾಯ. ನೆಕ್ಸ್ಟು, ವಿಜಯನಗರ ವಾಸ್ತುಶಿಲ್ಪ ಶೈಲಿಯನ್ನು ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಸಿತ ರೂಪ ಅಂತ ಹೇಳಿದವರು ಪರ್ಸಿ ಬ್ರೌನ್ ಅವರು. ನೆಕ್ಸ್ಟು, ಪ್ರತಿಯೊಬ್ಬರಿಗೂ ಪಾಲಿರುವ ಒಂದು ಸರ್ಕಾರವೇ ಪ್ರಜಾಪ್ರಭುತ್ವ, ಪ್ರೊಫೆಸರ್ ಜಾನ್ ರಾಬರ್ಟ್ ಸೀಲೆ ಅವರು. ನೆಕ್ಸ್ಟ್, ಅಧಿಕೃತವಾಗಿ ದೊರಕಬೇಕಾಗಿರುವುದನ್ನು ಪಡೆದುಕೊಳ್ಳುವುದೇ ನ್ಯಾಯ, ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥದ್ದು. ನೆಕ್ಸ್ಟು, ಸಂವಿಧಾನದ 32ನೇ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕೇಳಿದಂಥವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ನೆಕ್ಸ್ಟು, ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಬೌದ್ಧಿಕ ಅಸ್ವಸ್ಥತೆಯಿಂದ ಮುಕ್ತವಾಗಿರುವವನು ಆರೋಗ್ಯವಂತನೆನಿಸುತ್ತಾನೆ, WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ಸ್ ಕೊಟ್ಟಿರತಕ್ಕಂಥ ಹೇಳಿಕೆ. ನೆಕ್ಸ್ಟು, ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸವನ್ನು ಮಾಡಿಸುವ ಒಂದು ಕಲೆಯಾಗಿದೆ, JL ಹೆನ್ಸ್ ಅವರು ಹೇಳ್ತಾರೆ. ಸೊ ನೆಕ್ಸ್ಟು, ನಿರ್ವಹಣೆ ಎಂಬುದು ಜನರ ಮತ್ತು ಸಂಪನ್ಮೂಲಗಳ ಬಳಕೆಯಿಂದ ಸಂಸ್ಥೆಯ ಉದ್ದೇಶಗಳ ನಿರ್ಧಾರ ಮತ್ತು ಈಡೇರಿಕೆಗಾಗಿ ಯೋಜನೆ, ಸಂಘಟನೆ, ಕ್ರಿಯಾಶೀಲಗೊಳಿಸುವಿಕೆ ಮತ್ತು ನಿಯಂತ್ರಣಗಳನ್ನು ಒಳಗೊಂಡಿರುವ ಒಂದು ಪ್ರತ್ಯೇಕವಾದ ಪ್ರಕ್ರಿಯೆಯಾಗಿದೆ. ಇದನ್ನು ಹೇಳಿದಂಥವರು ಜಾರ್ಜ್ R. ಟೆರ್ರಿ ಅವರು. ನೆಕ್ಸ್ಟು, ಈಸಬೇಕು, ಇದ್ದು ಜಯಿಸಬೇಕು, ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಬೇಡಿ ಹುಚ್ಚಪ್ಪಗಳಿರ, ಇದನ್ನು ಹೇಳಿದಂಥವರು ಪುರಂದರ ದಾಸರು. ನೆಕ್ಸ್ಟು, ಮಾನವ ಸ್ವತಂತ್ರವಾಗಿ ಜನಿಸಿದ, ಆದರೆ ಎಲ್ಲೆಲ್ಲೂ ಸರಪಳಿಯಿಂದ ಬಂಧಿಸಲ್ಪಟ್ಟಿದ್ದಾನೆ, ರೂಸಾ ಅವರು ಹೇಳ್ತಾರೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಸಂಬಂಧಗಳೆಂಬುದು ವಿಭಿನ್ನ ಗುಂಪುಗಳು, ರಾಜ್ಯಗಳು, ರಾಷ್ಟ್ರಗಳು, ಸರ್ಕಾರಗಳು, ಜನರು, ಪ್ರದೇಶಗಳು, ಒಕ್ಕೂಟಗಳು ಮತ್ತು ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಕೈಗಾರಿಕಾ ಸಂಘಟನೆಗಳ ಸಂಬಂಧಗಳ ಕುರಿತು ಅಧ್ಯಯನ ಮಾಡುವುದಾಗಿದೆ. ಈ ಒಂದು ಹೇಳಿಕೆಯನ್ನು ನೀಡಿದಂಥವರು ಕ್ವಿನ್ಸಿ ರೈಟ್ ರವರು. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಂತಾರಾಷ್ಟ್ರೀಯ ರಾಜಕಾರಣ ಎಂದು ಕರೆದಿದ್ದಾರೆ.
ಅಂತಾರಾಷ್ಟ್ರೀಯ ರಾಜಕಾರಣವು ರಾಷ್ಟ್ರಗಳ ನಡುವಿನ ಶಕ್ತಿಗಾಗಿನ ಹೋರಾಟ ಮತ್ತು ಅದರ ಬಳಕೆಯಾಗಿದೆ. ಈ ಒಂದು ಹೇಳಿಕೆಯನ್ನು ನೀಡಿದಂಥವರು ಹ್ಯಾನ್ಸ್ ಜೆ ಮಾರ್ಗ್ಯಾಂಥೋ ಅವರು. ನೆಕ್ಸ್ಟು ಕೈಗಾರಿಕೀಕರಣ ಇಲ್ಲವೇ ವಿನಾಶ, ಸರ್ ಎಂ ವಿಶ್ವೇಶ್ವರಯ್ಯ ಅವರು ಹೇಳ್ತಾರೆ. ನೆಕ್ಸ್ಟು ಸರಕುಗಳಿಗಾಗಿ ಸಂದಾಯ ಮಾಡುವಲ್ಲಿ ಅಥವಾ ಇತರ ವ್ಯವಹಾರ ಸಾಲಗಳನ್ನು ತೀರಿಸುವಲ್ಲಿ ವ್ಯಾಪಕವಾಗಿ ಸ್ವೀಕರಿಸಲ್ಪಟ್ಟ ಯಾವುದೇ ವಸ್ತು ಹಣವಾಗಿದೆ. ಇದನ್ನು ರಾಬರ್ಟ್ಸನ್ ಅವರು ಹೇಳ್ತಾರೆ. ನೆಕ್ಸ್ಟು ಭಾರತದಲ್ಲಿ ಬ್ಯಾಂಕಿಂಗ್ ವ್ಯವಹಾರ ನಡೆಸುವ ಯಾವುದೇ ಕಂಪನಿ ಬ್ಯಾಂಕಿಂಗ್ ಕಂಪನಿ ಎನಿಸುತ್ತದೆ. ಈ ಒಂದು ಹೇಳಿಕೆಯನ್ನು ನೀಡಿದಂಥವರು ಯಾವುದು ಬ್ಯಾಂಕುಗಳ ನಿಯಂತ್ರಣ ಕಾಯ್ದೆ ಹೇಳಿರ್ತಕ್ಕಂಥದ್ದು. ನೆಕ್ಸ್ಟು ಸಂತೋಷಕ್ಕೆ ಕೈಗೊಳ್ಳುವ ಕೆಲಸಕ್ಕೆ ಹೊರತಾಗಿ ಸರಕುಗಳ ದೃಷ್ಟಿಯಿಂದ ದೇಹ ಮತ್ತು ಮನಸ್ಸು ಕೈಗೊಳ್ಳುವ ಯಾವುದೇ ಭಾಗಶಃ ಅಥವಾ ಪೂರ್ಣ ಪ್ರಯತ್ನವನ್ನು ಶ್ರಮ ಅಂತ ಹೇಳಿದಂಥವರು ಯಾರು? ಆಲ್ಫ್ರೆಡ್ ಮಾರ್ಷಲ್ ಅವರು. ನೆಕ್ಸ್ಟ್, ಯಾವ ಶ್ರಮವು ಭೌತಿಕ ಸರಕುಗಳನ್ನು ಅಥವಾ ಆಸ್ತಿಗಳನ್ನು ನಿರ್ಮಿಸುವುದಕ್ಕೆ ಮುಂದಾಗುತ್ತದೆಯೋ ಅದು ಮಾತ್ರ ಉತ್ಪಾದಕ ಶ್ರಮವಾಗಿದೆ. ಈ ಒಂದು ಹೇಳಿಕೆಯನ್ನು ನೀಡಿದಂಥವರು ಆಡಮ್ ಸ್ಮಿತ್ ಅವರು. ನೆಕ್ಸ್ಟು ಮಾರಾಟ ವ್ಯವಸ್ಥೆ ಉತ್ಪಾದಕರಿಂದ ಬಳಕೆದಾರರಿಗೆ ಅಥವಾ ಗ್ರಾಹಕರಿಗೆ ಸರಕು ಮತ್ತು ಸೇವೆಗಳು ನೇರವಾಗಿ ಹರಿಯುವ ವ್ಯವಹಾರದ ಚಟುವಟಿಕೆಯೇ ಕಾರ್ಯ. ಇದನ್ನು ಹೇಳಿದಂಥವರು ಅಮೇರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಇದು ತಿಳಿಸ್ಕೊಡುತ್ತೆ. ನೆಕ್ಸ್ಟು ಒಂದು ವ್ಯವಹಾರ ಸಂಸ್ಥೆಯ ಹಣಕಾಸಿನ ಚಟುವಟಿಕೆಯು ಯೋಜನೆ, ಸಂಗ್ರಹಣೆ, ನಿಯಂತ್ರಣ ಮತ್ತು ನಿಧಿಗಳ ಕಾರ್ಯಾಚರಣೆಗಳನ್ನು ಹೊಂದಿರುತ್ತದೆ. ಇದನ್ನು ಹೇಳಿದವರು ಗುಟನ್ಮನ್ ಮತ್ತು ಡಾಗಲ್ ಅವರು. ನೆಕ್ಸ್ಟ್, ಲೆಕ್ಕವು ಹೆಚ್ಚಿನ ಪ್ರಮಾಣದಲ್ಲಿ ಹಣಕಾಸಿನ ಸ್ವರೂಪದ ಮತ್ತು ಫಲಿತಾಂಶವನ್ನು ತೋರಿಸುವ ವ್ಯವಹಾರಗಳನ್ನು ಮತ್ತು ಘಟನೆಗಳನ್ನು ಅರ್ಥವತ್ತಾದ ರೀತಿಯಲ್ಲಿ ಮತ್ತು ನಗದು ರೂಪದಲ್ಲಿ ದಾಖಲಿಸುವ, ವರ್ಗೀಕರಿಸುವ ಮತ್ತು ಸಂಕ್ಷಿಪ್ತಗೊಳಿಸುವಂತಹ ಒಂದು ಕಲೆಯಾಗಿದೆ. ಸೊ ಇದನ್ನು ಅಮೇರಿಕಾದ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೇಟರ್ ಸಂಸ್ಥೆ ನೀಡಿರ್ತಕ್ಕಂಥದ್ದು. ನೆಕ್ಸ್ಟ್, ಆರ್ಥಿಕ ಮಾಹಿತಿಯನ್ನು ಬಳಸುವವರು ಸೂಕ್ತ ತೀರ್ಮಾನಗಳನ್ನು ಮತ್ತು ನಿರ್ಣಯಗಳನ್ನು ತೆಗೆದುಕೊಳ್ಳಲು ಅನುಕೂಲವಾಗುವಂತೆ ಮಾಹಿತಿಯನ್ನು ಗುರುತಿಸುವ, ಮೌಲ್ಯೀಕರಿಸುವ ಮತ್ತು ಸಂಪರ್ಕಿಸುವ ಪ್ರಕ್ರಿಯೆಯಾಗಿದೆ. ಸೊ ಇದನ್ನು ಅಮೇರಿಕಾದ ಅಕೌಂಟಿಂಗ್ ಅಸೋಸಿಯೇಷನ್ ನಮಗೆ ನೀಡಿರ್ತಕ್ಕಂಥದ್ದು. ನೆಕ್ಸ್ಟ್, ದೇಹಕ್ಕೆ ಆಹಾರ ಹೇಗೆ ಮುಖ್ಯವೋ ಹಾಗೆಯೇ ವ್ಯಾಪಾರಕ್ಕೆ ಲಾಭ ಮುಖ್ಯವಾಗಿದೆ. ಸೊ ಇದನ್ನು WCF ಹಾರ್ಟ್ಲಿ ಅವರು ನೀಡಿರ್ತಕ್ಕಂತಹ ಹೇಳಿಕೆಯಾಗಿದೆ. ಸೊ ನೆಕ್ಸ್ಟ್, ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯೂ ಭ್ರಷ್ಟ. ಇದನ್ನು ಕಾರ್ನ್ ವಾಲಿಸ್ ಅವರು ಹೇಳ್ತಾರೆ. ನೆಕ್ಸ್ಟು, ಭಾರತದ ರೈತರು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬದುಕಿ, ಸಾಲದಲ್ಲೇ ಸತ್ತರು. ಇದನ್ನು ಚಾರ್ ಮೆಟಕಾಫ್ ಅವರು ಹೇಳ್ತಾರೆ. ನೆಕ್ಸ್ಟ್, ಭಾರತೀಯರಿಗೆ ಹಂತ ಹಂತವಾಗಿ ಜವಾಬ್ದಾರಿ ಸರ್ಕಾರವನ್ನು ನೀಡುವುದೇ ಬ್ರಿಟಿಷ್ ಸರ್ಕಾರದ ಗುರಿ. ಮಾಂಟೆಗೊ ಅವರು ಹೇಳಿರ್ತಕ್ಕಂತಹ ಹೇಳಿಕೆ. ನೆಕ್ಸ್ಟು, ವೇದಗಳಿಗೆ ಹಿಂದಿರುಗಿ, ದಯಾನಂದ ಸರಸ್ವತಿಯವರು. ನೆಕ್ಸ್ಟ್, ಸಾರ್ವಜನಿಕ ಆಡಳಿತವು ಸರ್ಕಾರದ ಕಾರ್ಯಗಳನ್ನು ನಿರ್ವಹಿಸುವ ಕಾರ್ಯಾಂಗ ಶಾಖೆಗೆ ಸಂಬಂಧಿಸಿದೆ. ಇದನ್ನು ಲೂಥರ್ ಗುಲಿಕ್ ಅವರು ತಿಳಿಸ್ತಾರೆ. ನೆಕ್ಸ್ಟು, ವ್ಯಕ್ತಿ, ವಸ್ತು ಮತ್ತು ವಿಧಾನಗಳ ವ್ಯವಸ್ಥಿತ ಸಂಯೋಜನೆಯೇ ಸಾರ್ವಜನಿಕ ಆಡಳಿತ. ಇದನ್ನು FM ಮಾರ್ಕ್ಸ್ ಅವರು ತಿಳಿಸ್ತಾರೆ. ನೆಕ್ಸ್ಟ್, ಆಡಳಿತವಿಲ್ಲದ ಸರ್ಕಾರ ಕೇವಲ ಒಣ ಹರಟೆಯ ಕೂಟವಾಗುವುದೆಂದು ಹೇಳಿದವರು ಯಾರು? ಫಾಲ್ ಅಫಲ್ ಬಿ ಅವರು. ನೆಕ್ಸ್ಟ್, ನೇಮಕಾತಿಯು ಆಡಳಿತದ ರಚನೆಯ ಅಡಿಗಲ್ಲಾಗಿರುತ್ತದೆ. ಇದನ್ನು ಗ್ಲೇನ್ ಸ್ಟಾಲ್ ಅವರು ಹೇಳಿಕೆಯನ್ನು ನೀಡ್ತಾರೆ. ನೆಕ್ಸ್ಟು,
ಪ್ರಜಾಪ್ರಭುತ್ವ ಮಾತ್ರ ಎಲ್ಲ ವ್ಯಕ್ತಿಗಳಲ್ಲಿರುವ ಕೌಶಲ್ಯಗಳ ಸಮಾನ ಬೆಳವಣಿಗೆಗೆ ಅವಕಾಶ ನೀಡುತ್ತದೆ. ಇದನ್ನು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ತಿಳಿಸ್ತಾರೆ. ನೆಕ್ಸ್ಟ್ ನೋಡಿ, ಮಹಿಳೆಯ ಸ್ಥಾನಮಾನವನ್ನು ಪರಿಶೀಲಿಸಿ ಆ ದೇಶದ ವ್ಯವಸ್ಥೆಯನ್ನೇ ತಿಳಿಯಬಹುದಾಗಿದೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಹೇಳಿರುವಂಥದ್ದು. ನೆಕ್ಸ್ಟು, ಅಸ್ಪೃಶ್ಯತೆ ಎಂಬುದು ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ. ಸೊ ಇದನ್ನು ತಿಳಿಸ್ಕೊಟ್ಟಂಥವರು ಮಹಾತ್ಮ ಗಾಂಧೀಜಿಯವರು. ನೆಕ್ಸ್ಟು, ಮಾಡು ಇಲ್ಲವೇ ಮಡಿ, ಗಾಂಧೀಜಿಯವರು. ನೆಕ್ಸ್ಟು, ಭಾರತ ಮತ್ತು 38 ಕೋಟಿ ನನ್ನ ದೇಶೀಯರನ್ನು ವಿಮುಕ್ತಗೊಳಿಸುತ್ತೇನೆ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣಿಸುತ್ತೇನೆ. ಸ್ವಾತಂತ್ರ್ಯ ಗಳಿಸಿದ ನಂತರವೂ ಸ್ವಾತಂತ್ರ್ಯ ಭಾರತದ ಉಳುವಿಗಾಗಿ ನನ್ನ ಕಟ್ಟ ಕಡೆಯ ರಕ್ತದ ತೊಟ್ಟನ್ನು ಹರಿಸಲು ಸದಾ ಸಿದ್ಧನಿರುವೆನು. ಈ ಒಂದು ಪ್ರಮುಖವಾದ ಹೇಳಿಕೆಯನ್ನು ನೀಡಿದಂಥವರು ಸುಭಾಷ್ ಚಂದ್ರ ಬೋಸ್ ಅವರು. ಸೊ ನೆಕ್ಸ್ಟ್, ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ. ಸೊ ಈ ಒಂದು ಹೇಳಿಕೆಯನ್ನು ನೀಡಿದಂಥವರು ಕೂಡ ಸುಭಾಷ್ ಚಂದ್ರ ಬೋಸ್ ಅವರು. ನೆಕ್ಸ್ಟ್, ಪತ್ರಿಕೆಗಳಿಲ್ಲದ ನಾಯಕ ರೆಕ್ಕೆ ಇಲ್ಲದ ಪಕ್ಷಿಯಂತೆ. ಸೊ ಇದನ್ನು ಹೇಳಿದಂಥವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ನೆಕ್ಸ್ಟ್, ಕಾಂಗ್ರೆಸ್ ಇಂದು ಭಾರತದಲ್ಲಿ ಪೂರ್ಣ ಪ್ರಜಾಪ್ರಭುತ್ವಕ್ಕಾಗಿ ನಿಂತಿದೆ ಹಾಗೂ ಪ್ರಜಾಪ್ರಭುತ್ವಕ್ಕಾಗಿಯೇ ಹೋರಾಡುತ್ತದೆಯೇ ಹೊರತು ಸಮಾಜವಾದಕ್ಕಲ್ಲ. ಈ ಒಂದು ಹೇಳಿಕೆಯನ್ನು ನೀಡಿದಂಥವರು ನೆಹರು ಅವರು. ನೆಕ್ಸ್ಟು, ಭವಿಷ್ಯತ್ತಿನಲ್ಲಿ ನಾಗರಿಕತೆಯು ವಿನಾಶವಾಗಿದೆ ಎಂಬುದಾದರೆ ಅದು ಬರಗಾಲ ಅಥವಾ ಪ್ಲೇಗ್ನಿಂದ ಆಗಿರದೆ ಕೇವಲ ಅಂತಾರಾಷ್ಟ್ರೀಯ ಸಂಬಂಧಗಳ ಮತ್ತು ವಿದೇಶಾಂಗ ನೀತಿಯಿಂದ ಮಾತ್ರ ಆಗಿರುತ್ತದೆ. ಈ ಒಂದು ಹೇಳಿಕೆಯನ್ನು ನೀಡಿದಂಥವರು ಕಾರ್ಲ್ ಉಲ್ಫ್ ಗ್ಯಾಂಗ್ ಡುಸೆಚ್ ಅಂತಕ್ಕಂತಹ ವ್ಯಕ್ತಿ. ನೆಕ್ಸ್ಟ್, ಮುಂದಿನ ಹೇಳಿಕೆಗಳನ್ನು ನೋಡ್ತಾ ಬಂದರೆ, ಶಸ್ತ್ರಗಳನ್ನು ಹೊಂದಿದ ಈ ಜಗತ್ತು ಕೇವಲ ಹಣವನ್ನು ಮಾತ್ರ ಪೋಲು ಮಾಡುವುದಲ್ಲ, ಬದಲಾಗಿ ಕಾರ್ಮಿಕರ ಬೆವರನ್ನು, ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನು ಹಾಗೂ ಮಕ್ಕಳ ಆಸೆಗಳನ್ನು ವ್ಯಯಗೊಳಿಸುತ್ತದೆ. ಇದನ್ನು ಹೇಳಿದಂಥವರು ಐಸನ್ ಹೋವರ್ ಅವರು. ನೆಕ್ಸ್ಟ್, ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ, ಮಹಾತ್ಮ ಗಾಂಧೀಜಿಯವರು ಕೊಟ್ಟಂತಹ ಹೇಳಿಕೆ. ನೆಕ್ಸ್ಟ್, ಸರ್ಕಾರದ ಆದಾಯ ಹಾಗೂ ವೆಚ್ಚಗಳ ನಿರ್ವಹಣೆ ಮತ್ತು ಅವುಗಳಲ್ಲಿನ ಹೊಂದಾಣಿಕೆ ಮಾಡುವ ಪ್ರಕ್ರಿಯೆ ಬಗ್ಗೆ ಅಭ್ಯಸಿಸುವುದೇ ಸಾರ್ವಜನಿಕ ಆಡಳಿತ. ಈ ಒಂದು ಹೇಳಿಕೆಯನ್ನು ನೀಡಿದಂಥವರು ಡಾಲ್ಟನ್ ಅವರು. ಸೊ ಸ್ನೇಹಿತರೆ, ಇಲ್ಲಿವರೆಗೂ ಕೂಡ ನಾವು TETಗೆ ಸಂಬಂಧಪಟ್ಟ ಹಾಗೆ ಬಹು ಮುಖ್ಯವಾದಂತಹ ಹೇಳಿಕೆಗಳ ಬಗ್ಗೆ ಕ್ಲಾಸಲ್ಲಿ ನಾವು ನೋಡ್ಕೊಂಡಿದ್ದೀವಿ. ಸೊ ಇನ್ನೊಂದು ತರಗತಿಯಲ್ಲಿ ಮತ್ತೊಂದು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಟಾಪಿಕ್ನೊಂದಿಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಧನ್ಯವಾದಗಳು.